ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗುವಂತೆ ಮಾಡ್ತಾ ಇದೆ. ಅದರಲ್ಲೂ ಒತ್ತಡದ ಜೀವನ, ವ್ಯಾಯಾಮದ ಕೊರತೆ, ಪೌಷ್ಟಿಕ ಆಹಾರದ ಕೊರತೆಯಿಂದ ಜನರು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಇನ್ನು ವಯಸ್ಸಾಗ್ತಾ ಇದ್ದಂತೆ ಜಾಯಿಂಟ್ ಪೇನ್ ಆಗಿರಬಹುದು, ಬಾಡಿ ಪೇನ್ಸ್ ಆಗಿರಬಹುದು, ಮನುಷ್ಯನನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಇನ್ನು ವಯಸ್ಸಾದರಲ್ಲಿ ದೇಹ ತುಂಬಾ ನಾಜೂಕಾಗ್ಬಿಡುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಎಡಬಿಡುತ್ತೆ, ಫ್ರಾಕ್ಚರ್ಗೆ ಒಳಗಾಗ್ಬಿಡ್ತಾರೆ. ಹಿಪ್ ಫ್ರಾಕ್ಚರ್, ನೀ ಫ್ರಾಕ್ಚರ್, ಭುಜದ ಫ್ರಾಕ್ಚರ್, ಹೀಗೆ ನಾನಾ ರೀತಿ ಫ್ರಾಕ್ಚರ್ಗೆ ಜನರು ಒಳಗಾಗ್ತಾ ಇದ್ದಾರೆ. ಹಾಗಿದ್ರೆ ವಯಸ್ಸಾದವರಲ್ಲಿ ಫ್ರಾಕ್ಚರ್ಗೆ ಕಾರಣವಾಗುವಂತಹ ಅಂಶಗಳಾದ್ರೂ ಏನು, ಅವರಿಗೆ ಯಾವ ರೀತಿ ಚಿಕಿತ್ಸೆ ಸೂಕ್ತ ಅಂತ ತಿಳಿಸಿದ್ದಕ್ಕೆ ಆಸ್ಟ್ರಡ್ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಜಿ.ವಿ. ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ವೀಕ್ಷಕರಿಗೆ. ಈಗಷ್ಟೇ ಪ್ಯಾಂಡಮಿಕ್ ಟೈಮಿಂದ ಒಂದು ಸ್ವಲ್ಪ ನಿರಾಳರಾಗ್ತಿದ್ದಾರೆ ಜನರು. ಆದರೆ ಸಾಕಷ್ಟು ರೀತಿ ಸಮಸ್ಯೆಗಳನ್ನ ಈ ಸಂದರ್ಭದಲ್ಲಿ ಎದುರ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು ಒಂದು 6-7 ತಿಂಗಳಿನಿಂದ ಮನೆಯಲ್ಲೇ ಇದ್ದು ಹೊರಗಡೆ ಎಕ್ಸ್ಪೋಸ್ ಆಗ್ತೀನಿ, ಒಳಗಡೆನೇ ಇದ್ದುಕೊಂಡು ಒಂದು ಕಡೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಮತ್ತೊಂದು ಗದಿಯಲ್ಲಿ ದೇಹದಲ್ಲೂ ಕೂಡ ನಾನಾ ರೀತಿ ಬದಲಾವಣೆಗಳಾಗ್ತಾ ಇದೆ. ಸೊ ಈ ಫ್ರಾಕ್ಚರ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋಣ. ಈ ಫ್ರಾಕ್ಚರ್ ಅಂತ ಅಂದ್ರೆ ಯಾವ್ಯಾವ ಸಂದರ್ಭಗಳಲ್ಲಿ ಫ್ರಾಕ್ಚರ್ ಆಗಬಹುದು? ಈಗ ಏನಾಗಿದೆ ಅಂದರೆ ನಮ್ಮ ಸಮಾಜದಲ್ಲಿ ಕೊರೋನಾದಿಂದ ಸುಮಾರು 7 ತಿಂಗಳಿಂದ ವಯಸ್ಸಾಗಿರೋರು ಆಚೆ ಬರ್ತಿಲ್ಲ. ಅದು ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಇತ್ತು. ಈಗ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ತೆಗೆದಿದ್ದಾರೆ, ಆಚೆ ಓಡಾಡ್ಬೋದು ಅಂತ. ಅವ್ರ ಸ್ವಂತ ಮನೆಯಿಂದ ಆಚೆ ಬರ್ತಿಲ್ಲ, ಸನ್ಲೈಟ್ ಎಕ್ಸ್ಪೋಜರ್ ಕಡಿಮೆ ಇರುತ್ತೆ ಒಂದು. ಎರಡನೇದು ಅವ್ರ ಮೊಬಿಲಿಟಿ, ಅವರ ಮನೆಯ ಒಳಗೆ ಮೂವ್ಮೆಂಟ್ ಇರುತ್ತೆ ಹೊರತು ಆಚೆ ಮೂವ್ಮೆಂಟ್ ಇರಲ್ಲ. ಅದರಿಂದ ಬೋನ್ಸ್ ವೀಕ್ ಆಗ್ತಾ ಬರ್ತಾ ಇರುತ್ತೆ. ಸಾಕಷ್ಟು ಜನಗಳಿಗೆ ಕೊರೋನಾದಿಂದ ರಿಕವರಿ ಆಗಿದ್ದಾರೆ. ಸಾಕಷ್ಟು ಜನ ಕೊರೋನಾ ಇನ್ಫೆಕ್ಷನ್ ಆಗಿ ರಿಕವರಿ ಆಗಿದ್ದಾರೆ. ರಿಕವರಿ ಆಗುವಾಗ ಏನಾಗಿ ಕೊಡ್ತಾರೆ, ಸ್ಟೀರಾಯ್ಡ್ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ, ಆ ಲಂಗ್ಸ್ನಲ್ಲಿ ಸಿಂಪ್ಟಮ್ಸ್ ಇರಬಾರ್ದು ಅಂತ. ಈ 3 ಕಾರಣಗಳಿಂದ ಸೇರ್ಕೊಂಡು ಏನಾಗ್ತಿದೆ, ಈಗ ನಮ್ಮ ಆಸ್ಪತ್ರೆಗಳಲ್ಲಿ ಹಿಪ್ ಫ್ರಾಕ್ಚರ್ಸ್, ಪಾಪ ಅವ್ರ ಮನೆಯಲ್ಲಿ ಸಾಕಷ್ಟು ಜನದಲ್ಲಿ ಡೊಮೆಸ್ಟಿಕ್ಸ್ ಹೆಲ್ಪ್ ಇರ್ತದೆ, ಕೆಲಸದವ್ರು ಇರ್ಬೋದು, ನರ್ಸ್ ಇರ್ಬೋದು, ಅವ್ರನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ಕೊರೋನಾ ಇರೋದ್ರಿಂದ ಎಲ್ಲ ನಿಲ್ಲಿಸಿದ್ದೇವೆ. ಇವರು ಈ ವಯಸ್ಸಾಗಿರೋರು ಕೆಳಗೆ ಬಿದ್ದು ಹಿಪ್ನಲ್ಲಿ ಫ್ರಾಕ್ಚರು, ಶೋಲ್ಡರ್ ಫ್ರಾಕ್ಚರು, ರಿಸ್ಟ್ ಫ್ರಾಕ್ಚರ್, ಈ ಫ್ರಾಕ್ಚರ್ ಕೇಸ್ಗಳು ಜಾಸ್ತಿ ಆಗ್ತಿದೆ. ಎಲ್ಲ ಆಸ್ಪತ್ರೆಯಲ್ಲಿ ಈ ವಯಸ್ಸಾಗಿರೋ ಫ್ರಾಕ್ಚರ್ ಆಗಿ ಬರುವಂಥ ನಂಬರ್ಸ್ ಜಾಸ್ತಿ ಆಗ್ತಿದೆ. ಸೊ ಈ 3 ಇಂಪಾರ್ಟೆಂಟ್ ಕಾರಣ ಎಂದು ಇಮ್ಮೊಬಿಲಿಟಿ, ಅಂದರೆ ಮನೆಯಲ್ಲೇ ಇರ್ತಾರೆ, ಸ್ಟೀರಾಯ್ಡ್ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಸನ್ಲೈಟ್ ಎಕ್ಸ್ಪೋಜರ್, ಇದರಿಂದ ಫ್ರಾಕ್ಚರ್ ಕೇಸ್ ಜಾಸ್ತಿ ಆಗ್ತಿದೆ. ಈ ವಯಸ್ಸಾದವರಲ್ಲಿ ಫ್ರಾಕ್ಚರ್ ಆಗೋದು ಯಾಕೆ, ಯಾವ ಕಾರಣ? ನಾರ್ಮಲ್ ಆಗಿ ಎಲ್ಲರಿಗೂ ಆಸ್ಟಿಯೋಪೊರೋಸಿಸ್ ಅಂತೀವಿ. ಆಸ್ಟಿಯೋಪೊರೋಸಿಸ್ ಅಂದರೆ 50 ವರ್ಷಗಳ ನಂತರ ಅವರ ಬೋನ್ಸ್ ವೀಕ್ ಆಗ್ತಾ ಬರ್ತಾ ಇರುತ್ತೆ. ಇಂಥ ಅವರು ಕರೆಕ್ಟ್ ಟೈಮಲ್ಲಿ ಅದು ಆಸ್ಟಿಯೋಪೊರೋಸಿಸ್ನ ಡಯಾಗ್ನೋಸ್ ಮಾಡ್ಕೋಬೇಕು. ಅವರ ಮೂಳೆನ ಡಾಕ್ಟರ್ನ ನೋಡಿ ಅದನ್ನು ಬೋನ್ ಡೆನ್ಸಿಟಿ ಅಂತ ಚೆಕ್ ಮಾಡಿಸ್ತೀವಿ. ಇದು ಸಿಂಪ್ಟಮ್ಸ್ ಸ್ಟಾರ್ಟ್ ಹೇಗಾಗುತ್ತೆ ಅಂದರೆ ಜನರಲೈಸ್ ಬಾಡಿ ಪೇಯ್ನ್, ಮೈಯೆಲ್ಲ ಪೇಯ್ನ್ ಇರುತ್ತೆ, ಕತ್ತನಲ್ಲಿ ನೋವು ಇರುತ್ತೆ, ಬೆನ್ನಲ್ಲಿ ನೋವು ಇರುತ್ತೆ. ಇಂಥ ಪೇಷಂಟ್ ಲೇಡೀಸ್ಗಾಗಲಿ ಜೆಂಟ್ಸ್ ಆಗಲಿ ಫಸ್ಟ್ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಅವರ ಬೋನಲ್ಲಿರುವಂಥ ಕ್ಯಾಲ್ಸಿಯಂ ಕ್ವಾಂಟಿಟಿ ಕಮ್ಮಿ ಇರಿದ್ರೆ ಅದು ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟ್ ತಗೊಂಡೇ ಇದ್ದರೆ ಡೆಫಿನೆಟ್ಲಿ ಆಸ್ಟಿಯೋಪೊರೋಸಿಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇಂಥ ಪೇಷಂಟು ಸಣ್ಣ ಪುಟ್ಟ ಗಾಯ, ನಾರ್ಮಲ್ ಆಗಿರೋರಿಗೆ ಅಂದರೆ ಯಂಗ್ಸ್ಟರ್ಸ್ಗೆ ಆ ಸಣ್ಣ ಪುಟ್ಟ ಗಾಯದಲ್ಲಿ ಏನೂ ಇಂಜುರಿ ಆಗಲ್ಲ. ಇದೇ ಇಂಜುರಿ ಆ ವಯಸ್ಸಾಗಿರೋರಾದ್ಮೇಲೆ 65 ಆದ್ಮೇಲೆ ನಂತರ ಅಂತ ಇಂಜುರಿ ಆಗಿ ಅವರಿಗೆ ಆಸ್ಟಿಯೋಪೊರೋಸಿಸ್ ಇದ್ರೆ ಸ್ಮಾಲ್ ಇಂಜುರಿ ಕೂಡ ಫ್ರಾಕ್ಚರ್ಸ್ ಆಗುತ್ತೆ. ಅದಕ್ಕೆ ಆಸ್ಟಿಯೋಪೊರೋಸಿಸ್ ತುಂಬಾ ಡೇಂಜರಸ್ ಅನ್ನೋದು. ಅಂದ್ರೆ ಈಗ ವಯಸ್ಸಾಗ್ತಾ ಇದ್ದಂತೆ ಮೂಳೆ ಸಾಂದ್ರತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಯಾವ ರೀತಿ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ? ನಾನು ಹೇಳ್ದಂಗೆ ಫಸ್ಟ್ ಕಾಮನ್ ಸ್ಮಾಲೆಸ್ಟ್ ಅಂದ್ರೆ ಮನೇಲಿ ಬಾತ್ರೂಮ್ ಹೋಗಿ ಬರೋವಾಗ ಅಥವಾ ಒಂದು ಸಣ್ಣ ಮೆಟ್ಲು ಹತ್ತುವಾಗ ಜಾರ್ ಬಿದ್ದರೆ ಹಿಪ್ ಫ್ರಾಕ್ಚರ್ ಆಗುತ್ತೆ, ಸ್ಪೈನ್ ಫ್ರಾಕ್ಚರ್ ಆಗುತ್ತೆ, ಬೆನ್ನಿನ ಮೂಳೆಯಲ್ಲಿ ಫ್ರಾಕ್ಚರ್ ಆದ. ಇಂಥ ಒಂದು ಫ್ರಾಕ್ಚರ್ ಆದರೆ ಮಿನಿಮಮ್ 3 months ರಿಕವರಿ ಪೀರಿಯಡ್ ಇರುತ್ತೆ. ಆಪರೇಷನ್ ಆಗದೇ ಇರಲಿ ಯಾವುದೇ ಒಂದು ಮಿನಿಮಮ್ 3 to 4 months ರಿಕವರಿ ಪೀರಿಯಡ್ ಇರುತ್ತೆ. ಸೊ ಇದು ಒಂದು ಡೇಂಜರಸ್ ಪ್ರಾಬ್ಲಮ್ ಫಾರ್ ಎಲ್ಡರ್ಲಿ ಪೇಷಂಟ್ಸ್. ಬೋನ್ಸ್ ತುಂಬ ಸಾಫ್ಟ್ ಇರುತ್ತೆ. ಮತ್ತು ನಮ್ಮ ಆಪರೇಷನ್ ಮಾಡುವಂಥ ಡಾಕ್ಟರ್ಸ್, ನಾವು ಸರ್ಜನ್ಸ್ ಇರ್ತೀವಿ, ಅದನ್ನು ಆಪರೇಷನ್ ಮಾಡಬೇಕು ಅಂದರೆ ಯಾವುದೇ ಥರ ಪ್ಲೇಟ್ ಆಗಲಿ, ಸ್ಕ್ರೂ ಆಗಲಿ, ರಾಡ್ ಆಗಲಿ ಒಳಗಾಕಿ ಫ್ರಾಕ್ಚರ್ನ ಫಿಕ್ಸ್ ಮಾಡುವಾಗ ಆ ಬೋನಿನ ಕ್ವಾಲಿಟಿ ಚೆನ್ನಾಗಿರಲ್ಲ. ಬೋನ್ ತುಂಬ ಸಾಫ್ಟ್ ಇರುತ್ತೆ. ಯಾವುದೇ ಒಂದು ಫಿಕ್ಸೇಷನ್ ಮಾಡಿದ್ರೂ ಅದು ಫೇಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಆಸ್ಟಿಯೋಪೊರೋಸಿಸ್ ಅನ್ನೋದನ್ನ ಸರಿಯಾದ ಟೈಮ್ನಲ್ಲಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇಂಥ ಒಂದು ಫ್ರಾಕ್ಚರ್ಸ್ನ ತಡೆಗಟ್ಟಬಹುದು. ಅಂದ್ರೆ ಬಿದ್ದ ತಕ್ಷಣ ಮೂಳೆಗೆ ಪೊಳ್ಳಾಗಿ ರೀತಿ ಆಗುವಂತ ಸಾಧ್ಯತೆಗಳನ್ನ ಹೆಚ್ಚಾಗಿ ನೋಡ್ತೀವಿ. ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕಿತ್ತು? ಪ್ರತಿದಿನ ಎಲ್ಲರಿಗೂ ಒಂದು ಮಿನಿಮಮ್ 20 ಇಂದ 30 ನಿಮಿಷ ಸನ್ಲೈಟ್ ಎಕ್ಸ್ಪೋಜರ್ ಮಿನಿಮಮ್ ಎಕ್ಸ್ಪೋಜರ್ ಆಗಲೇ ಆಗಬೇಕು. ಅಂದರೆ ಯಾವುದೇ ವಯಸ್ಸಾಗಲಿ ಮಿನಿಮಮ್ ಆಚೆ ಹೋಗಿ ಡೈರೆಕ್ಟ್ ಸನ್ಲೈಟ್ ಅಥವಾ ಇಂಡೈರೆಕ್ಟ್ ಸನ್ಲೈಟ್. ಕೆಲವರಿಗೆ ಸನ್ಲೈಟಲ್ಲಿ ಹೋದಾಗ ಅಲರ್ಜಿ ಆಗುತ್ತೆ, ಫೋಟೋ ಸೆನ್ಸಿಟಿವಿಟಿ ಅಂತೀವಿ, ಕೆಲವರಿಗೆ ಸ್ಕಿನ್ ರ್ಯಾಷಸ್ ಬರುತ್ತೆ ಅಂತ. ಅವರು ಇಂಡೈರೆಕ್ಟ್ ಸನ್ಲೈಟ್ ಶೇಡಲ್ಲಿ ನಿಂತ್ಕೊಂಡ್ರು ಪರವಾಗಿಲ್ಲ, ಬಟ್ ಅವ್ರ ಮೈ ಮೇಲೆ ಫೇಸು, ನೆಕ್
ಲಿಮ್ಸು, ಕೈಗಳಿಗೆ, ಕಾಲುಗಳಿಗೆ ಸನ್ಲೈಟ್ ಎಕ್ಸ್ಪೋಜರ್ ಮಿನಿಮಮ್ 30 ಮಿನಿಟ್ಸ್ ಎಕ್ಸ್ಪೋಜರ್ ಆಗಲೇ ಆಗಬೇಕು. ಅದಾದರೆ ಸ್ಕಿನ್ನಲ್ಲಿ ಏನಾಗುತ್ತೆ, ವಿಟಮಿನ್ D3 ಸಿಂಥಸಿಸ್ ಆಗುತ್ತೆ. ನಾವು ವಿಟಮಿನ್ D3 ಎಷ್ಟೇ ನ್ಯಾಚುರಲ್ ಇದು ಆರ್ಟಿಫಿಷಿಯಲ್ ಆಗಿ ಟ್ಯಾಬ್ಲೆಟ್ಸಲ್ಲಿ ತೊಗೊಂಡ್ರು ನ್ಯಾಚುರಲ್ ಆಗಿ ಸ್ಕಿನ್ನಲ್ಲಿ ಫಾರ್ಮ್ ಮಾಡುವಂಥ ವಿಟಮಿನ್ D3 ಅಟ್ಲೀಸ್ಟ್ 24 ಅವರ್ಸ್ ನಿಮ್ಮ ಬ್ಲಡ್ನಲ್ಲಿ ಇರುತ್ತೆ. ಅದೇನು ಮಾಡುತ್ತೆ, ನಮ್ಮ ಆಹಾರದಲ್ಲಿ ಬರುವಂಥ ಕ್ಯಾಲ್ಶಿಯಂನ ಇಂಟೆಸ್ಟೈನ್ ಅಬ್ಸಾರ್ಪ್ಷನ್ ಮಾಡಿಕೊಂಡು ಬೋನ್ಗೆ ಪುಷ್ ಮಾಡ್ತಾ ಇರುತ್ತೆ. ಅದು ಪ್ರಿವೆಂಟ್ ಮಾಡುತ್ತೆ ಆಸ್ಟಿಯೋಪೊರೋಸಿಸ್. ಅದಕ್ಕೆ ಎಲ್ಲರಿಗೂ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಸನ್ಲೈಟ್ ಎಕ್ಸ್ಪೋಜರ್ ಮಸ್ಟು. ಸ್ಪೆಷಲಿ ಈ ಕಾಲದಲ್ಲಿ ಸೆಡೆಂಟ್ರಿ ಜಾಬು ಮತ್ತು ಕೋವಿಡ್ ಇರೋದ್ರಿಂದ ಎಲ್ಲ ಮನೆಯೊಳಗೆ ಇರ್ತಾರೆ ನೋಡಿ, ಇವ್ರು ಸನ್ಲೈಟ್ ಎಕ್ಸ್ಪೋಜರ್ ಆಗ್ತಿಲ್ಲ, ಇಂಥವ್ರಿಗೆ ಫ್ರಾಕ್ಚರ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎರಡನೇದು ವಿಟಮಿನ್ C ಸಪ್ಲಿಮೆಂಟ್ ಇರಬೇಕು. ಇಲ್ಲದೆ ಇದ್ದರೆ ಅದನ್ನು ಬೋನ್ ವೀಕ್ ಮಾಡುತ್ತೆ. ವಿಟಮಿನ್ C ಸಪ್ಲಿಮೆಂಟ್ ಏನು, ನ್ಯಾಚುರಲ್ ಆಗಿ ಆರೆಂಜ್ ಜ್ಯೂಸ್ ಇರ್ಬೋದು, ಮೂಸಂಬಿ ಜ್ಯೂಸು, ಮತ್ತು ಸಾತ್ಗುಡಿ ಜ್ಯೂಸು, ಮತ್ತು ಲೈಮ್ ವಾಟರ್ ಜ್ಯೂಸ್. ಎವ್ರಿ ಡೇ 1 ಗ್ಲಾಸ್ ಆಫ್ ಲೈಮ್ ವಾಟರ್ ಜ್ಯೂಸ್ ವಿಲ್ ಹೆಲ್ಪ್ ಟು ಗಿವ್ ಅಡಿಕ್ವೇಟ್ ವಿಟಮಿನ್ G. ವಿಟಮಿನ್ C ತುಂಬ ಇಂಪಾರ್ಟೆಂಟು. ಮತ್ತು ಎಲ್ಲರೂ 50 ಇಯರ್ಸ್ ಆದ ನಂತರ ಬೋನ್ ಪೇನ್ ಇದ್ದರೆ ಬೋನ್ ಮಿನರಲ್ ಡೆನ್ಸಿಟಿ BMD ಸ್ಕ್ಯಾನ್ ಅಂತ ಬರುತ್ತೆ. ಅದು ನಾನ್ ಇನ್ವೇಸಿವ್ ಸಿಂಪಲ್ ಸ್ಕ್ಯಾನ್. ಆ ಸ್ಕ್ಯಾನ್ ಮಾಡಿ ಆ ಬೋನಲ್ಲಿ ಕ್ಯಾಲ್ಶಿಯಂ ಡೆನ್ಸಿಟಿ ಎಷ್ಟಿದೆ ನೋಡಿಕೊಂಡು ಅದರ ಪ್ರಕಾರ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಗೋಬೇಕಾ ಬೇಡವಾ, ಕ್ಯಾಲ್ಶಿಯಮು, ವಿಟಮಿನ್ C, ವಿಟಮಿನ್ D3 ತಗೊಂಡ್ರೆ ಡೆಫಿನೆಟ್ಲಿ ಇಂಥ ಒಂದು ಫ್ರಾಕ್ಚರ್ ಆಸ್ಟಿಯೋಪೊರೋಸಿಸ್ ಇಂದ ಆಗುವಂಥದ್ದು ತಡೆಗಟ್ಟಬಹುದು. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಮೈಸೂರಿನಿಂದ ಮಮತಾ ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮಮತಾ ಅವರೇ, ಹೇಳಿ. ಸರ್, ನನ್ನ ಹೆಸರು ಮಮತಾ ಅಂತ. ನಮಸ್ಕಾರ. ಹೇಳಿಮ್ಮ. ನಮ್ಮ ಹಸ್ಬೆಂಡ್ಗೆ ಮೊನ್ನೆ ಭಾನುವಾರ ಆಕ್ಸಿಡೆಂಟಲ್ಲಿ ಕಾಲು ಸ್ವಲ್ಪ ಫ್ರಾಕ್ಚರ್ ಆಗ್ಬಿಟ್ಟಿದೆ ಕೆಳಗಡೆ. ಓಕೆ. ಕಾವೇರಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ವಿ. ಆಪರೇಷನ್ ಆಗಿದೆ ಸರ್. ಒಳಗೆ ಮಾಮೂಲಿ ರಾಡ್ ಹಾಕಿ ಆಪರೇಷನ್ ಮಾಡಿದ್ದಾರೆ. ಅಂದ್ರೆ ತುಂಬಾ ನೋವು ಅಂತಾರೆ ಸರ್. ಈ ಆಪರೇಷನ್ ಆಗಿರೋರಿಗೆ ನಾರ್ಮಲ್ ಆಗಿ 3 ಇಂದ 4 ವಾರ ನೋವು ಇದ್ದೇ ಇರುತ್ತಮ್ಮ. ಆಪರೇಷನ್ ಮಾಡಿರೋದು ನೋವು ಇರುತ್ತಲ್ವಾ, ಫ್ರಾಕ್ಚರ್ ಆಗಿರುತ್ತೆ, ಅದು ಆಪರೇಷನ್ ಮಾಡುತ್ತೆ, 3 ಇಂದ 4 ವಾರ ಇರುತ್ತೆ. ಟೋಟಲ್ ಗುಣವಾಗೋದಕ್ಕೆ ನಾರ್ಮಲ್ ಆಗಿ 3 ಇಂದ 4 ತಿಂಗಳಾಗುತ್ತೆ. ಯಾವುದೇ ಒಂದು ಫ್ರಾಕ್ಚರ್ ದೊಡ್ಡ ವಯಸ್ಸಾಗಿರೋಲ್ಲಿ, ಅದು ಅಡಲ್ಟ್ಸ್ನಲ್ಲಿ ಫ್ರಾಕ್ಚರ್ ಆದರೆ 3 ಇಂದ 4 ತಿಂಗಳು ಖಂಡಿತ ಹೀಲಿಂಗ್ ಪೀರಿಯಡ್ ಇರುತ್ತೆ. ಬಟ್ 3 to 4 ವೀಕ್ಸ್ನಲ್ಲಿ 3 ವಾರದಿಂದ 4 ವಾರದಲ್ಲಿ ನಿಮ್ಮ ನೋವು ಕಂಪ್ಲೀಟ್ ಕ್ಲಿಯರ್ ಆಗುತ್ತಮ್ಮ. ಓಕೆ, ಧನ್ಯವಾದ ಮಮತಾ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಫುಡ್ಡಲ್ಲೂ ಕೂಡ ತುಂಬಾ ಚೇಂಜಸ್ಗಳು ಮಾಡಿಕೊಡ್ಬೇಕಾಗುತ್ತೆ. ಈಗ ಕೊರೋನಾ ಸಂದರ್ಭ ಅಂತ ಮನೆಯಲ್ಲೇ ಇರ್ತಾರೆ. ಈಗ ಮೂಳೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕ್ಯಾಲ್ಶಿಯಂನ ಹೆಚ್ಚು ಸೇವನೆ ಮಾಡಬೇಕು ಅಂತ ಹಾಲು, ಈ ರೀತಿ ಆಹಾರ ಪದಾರ್ಥಗಳನ್ನ ತೊಗೊಳ್ತಾರೆ. ಬಟ್ ಅದರಿಂದ ವೆಯ್ಟ್ ಮತ್ತಷ್ಟು ಗೇನ್ ಆಗುತ್ತೆ. ಸೊ ವಾಕ್ ಕೂಡ ಮಾಡೋದಿಲ್ಲ, ಎಕ್ಸಸೈಸ್ ಇರೋದಿಲ್ಲ. ಅದರಿಂದ ಏನಾದರೂ ಸಮಸ್ಯೆಗಳಾಗುತ್ತಾ? ನೀವು ಕರೆಕ್ಟಾಗಿ ಹೇಳಿದ್ರಿ. ಕೆಲವು ಜನ ಅನ್ಕೊಂತಾರೆ ಕ್ಯಾಲ್ಶಿಯಂ ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ, ಅಥವಾ ಕ್ಯಾಲ್ಶಿಯಂ ತೊಗೊಂಡ್ರೆ ನಮಗೆ ಗಾಲ್ ಬ್ಲಾಡರ್ನಲ್ಲಿ ಕಿಡ್ನಿಯಲ್ಲಿ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ ಅಂತ. ಆ ಥರ ಆಗೋಲ್ಲ. ಕ್ಯಾಲ್ಶಿಯಂ ನಾವು ತೊಗೊತೀವಿ, ಎಷ್ಟಾದರೂ ನಾವು ತೊಗೊಂಡ್ರೆ ನಮ್ಮ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಮಾತ್ರ ಇಂಟೆಸ್ಟೈನ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮ್ಮ ಕರಳುಗಳು ಅಬ್ಸರ್ವ್ ಮಾಡೋದು ಅದ್ರ ನಿಮ್ಮ ಬಾಡಿಗೆ, ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಬ್ಸಾರ್ಪ್ಷನ್ ಆಗುತ್ತೆ, ಮಿಕ್ಕಿದೆಲ್ಲ ವೇಸ್ಟ್ ಆಗೋಗುತ್ತೆ. ಅದರಿಂದ ಎಕ್ಸ್ಟ್ರಾ ಡೆಪಾಸಿಷನ್ ಆಗಿ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ಸು ಅವೆಲ್ಲ ಆಗೋಲ್ಲ. ಸೊ ರೆಗ್ಯುಲರಾಗಿ 50 ಇಯರ್ಸ್ ನಂತರ ಒಂದು 500 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ದಿನ ಒಂದು ತೊಗೊಂಡ್ರೆ ಏನು ತಪ್ಪಾಗಲ್ಲ. ಒಂದು ಪ್ರತಿ ಮನುಷ್ಯ ದಿನಕ್ಕೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಎಕ್ಸಸೈಸ್ ವ್ಯಾಯಾಮ ಮಾಡಬೇಕು. ಅದು ಮಾಡಿದ್ರೆ ಅದು ಬೋನ್ಸಿನ ಸ್ಟ್ರೆಂತ್ ಮೇಂಟೈನ್ ಮಾಡುತ್ತೆ. ಎಕ್ಸಸೈಸ್ ಇಲ್ಲದೆ ಇದ್ದರೆ ಯಾವುದೇ ಒಂದು ಪೇಷಂಟು, ಯಾವುದೇ ಒಂದು ಮನುಷ್ಯ ಎಕ್ಸಸೈಸ್ ಇಲ್ಲದೆ ಇದ್ದರೆ, ಅಥವಾ ಒಂದೇ ಜಾಗದಲ್ಲಿ ಕೂತಿದ್ರೆ, ಅಥವಾ ನಾವೊಂದು ಪ್ಲಾಸ್ಟರ್ ಹಾಕಿರ್ತೀವಿ ಏನೋ ಒಂದು ಫ್ರ್ಯಾಕ್ಚರ್ಗೆ, ಯಾವುದು ಮೂಮೆಂಟೇ ಇರೋಲ್ಲ. ಯಾವ ಮೂಳೆಯಲ್ಲಿ ಅಥವಾ ಯಾವ ಭಾಗದಲ್ಲಿ ಮೂಮೆಂಟ್ ಇರಲ್ವೋ ಆ ಭಾಗದಲ್ಲಿ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ. ಅದು ಡಿಸ್ಯೂಸ್ ಆಸ್ಟಿಯೋಪೊರೋಸಿಸ್ ಅಂತೀವಿ. ಅಂದರೆ ಯೂಸ್ ಮಾಡದೇ ಇದ್ದಾಗ ಆಸ್ಟಿಯೋಪೊರೋಸಿಸ್ ಆಗೋದು. ಸೊ ಅದನ್ನು ತಡೆಗಟ್ಟೋದಕ್ಕೆ ಎಲ್ಲರೂ ಒಂದು ಹಾಫ್ ಆನ್ ಅವರಿಂದ ಅರ್ಧ ಗಂಟೆಯಿಂದ 3/4 ಗಂಟೆ ದಿನ ವ್ಯಾಯಾಮ ಮಾಡಬೇಕು. ಯಾವುದೇ ಒಂದು ವ್ಯಾಯಾಮ, ಯೋಗ ಆಗಿರ್ಬೋದು, ಪವರ್ ಯೋಗ ಆಗಿರ್ಬೋದು, ಜುಂಬಾ ಡ್ಯಾನ್ಸ್ ಆಗಿರ್ಬೋದು, ಮತ್ತು ಹೆಲ್ತ್ ಕ್ಲಬ್ಬಲ್ಲಿ ಹೋಗಿ ಜಿಮ್ಮಲ್ಲಿ ಹೆಲ್ತ್ ಎಕ್ಸಸೈಸ್, ಟ್ರೆಡ್ಮಿಲ್ಲು, ಸೈಕ್ಲಿಂಗ್, ಕ್ರಾಸ್ ಟ್ರೈನ್ ಅಥವಾ ಸ್ವಿಮ್ಮಿಂಗ್, ಯಾವುದೇ ಒಂದು ಗೇಮ್ಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, TT ಇರ್ಬೋದು, ಅವ್ರ ಇಷ್ಟ. ಯಾವುದೇ ಒಂದು ಎಕ್ಸಸೈಸ್ ದಿನಕ್ಕೆ ಒಂದು ಅರ್ಧ ಗಂಟೆ ಮಾಡಿದ್ರೆ ಅವರ ಬೋನ್ ಸ್ಟ್ರಾಂಗ್ ಇರುತ್ತೆ. ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಎರಡೂ ಸ್ಟ್ರಾಂಗ್ ಇರುತ್ತೆ. ಓಕೆ, ಇನ್ನು ಕೊರೋನಾ ಸಂದರ್ಭದಲ್ಲಿ ನೀವು ಗಮನಿಸಿದಂತೆ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿತ್ತು ಅಂತಿದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಚಾಲೆಂಜಿಂಗ್ ಏನಂದರೆ, ಈ ಕೊರೋನಾಯಿಂದ ಯಾರೂ ಆಚೆ ಬರ್ತಿರ್ಲಿಲ್ಲ. ನಮಗೆ ಗೊತ್ತಿದ್ದಂಗೆ ಎಲ್ಲ ಜಿಮ್ಸ್ ಕ್ಲೋಸ್ ಮಾಡಿದ್ರು, ಎಲ್ಲ ಹೆಲ್ತ್ ಕ್ಲಬ್ಸ್ ಕ್ಲೋಸ್ ಮಾಡಿದ್ರು, ಸ್ವಿಮ್ಮಿಂಗ್ ಪೂಲ್ಸ್ ಕ್ಲೋಸ್ ಮಾಡಿದ್ರು, ಎಲ್ಲ ಸ್ಪೋರ್ಟ್ಸ್ ಅವೆನ್ಯೂ ಎಲ್ಲ ಕ್ಲೋಸ್ ಆಗಿತ್ತು. ಮತ್ತು ಎಲ್ಡರ್ಸ್ ಏನಾಗ್ತಿತ್ತು, ಆಚೆ ವಾಕಿಂಗ್ ಹೋಗ್ತಿರ್ಲಿಲ್ಲ ಪಾಪ. ಸಾಕಷ್ಟು ದಿನ ಅವ್ರ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಥವಾ ಅವ್ರ ರೋಡ್ನಲ್ಲಿ ವಾಕಿಂಗ್ ಮಾಡ್ತಿದ್ರು, ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿದ್ರು, ಎಲ್ಲ ಕ್ಲೋಸ್ ಮಾಡಿತ್ತು. ಏನು ಮಾಡ್ಬೋದು ಅಂದರೆ, ವಾಕಿಂಗ್ ಆಚೆ ಹೋಗೋಕೆ ಆಗದೆ ಇದ್ದಾಗ ಅಟ್ಲೀಸ್ಟ್ ಮನೆಯಲ್ಲೇ ಒಂದು ಹಾಫ್ ಆನ್ ಅವರ್ ವ್ಯಾಯಾಮ ಮಾಡಬೇಕಿತ್ತು. ಈಗಲೂ ಮಾಡ್ಬೋದು, ಏನಾಗುತ್ತೆ, ದಿನ ಮನೆಯಲ್ಲೇ ವ್ಯಾಯಾಮ ಮಾಡ್ಬೋದು. ಇನ್ನೂ ಜನಗಳಿಗೆ ವ್ಯಾಕ್ಸಿನ್ ಬಂದಿಲ್ಲ, ಪಬ್ಲಿಕ್ಗೆ ಬನ್ನಿ, ಹೆಲ್ತ್ ಕೇರ್ ಪ್ರೊಫೆಷನಲ್ ವ್ಯಾಕ್ಸಿನ್ ಕೊಡ್ತಿದ್ದೀವಿ. ಸೊ ಇನ್ನೂ ಕೊರೋನಾ ಪ್ಯಾಂಡಮಿಕ್ ಮುಗ್ದಿಲ್ಲ. ಆಚೆ ಹೋದರೆ ಎಕ್ಸ್ಪೋಜರ್ ಚಾನ್ಸಸ್ ಇದೆ ಎಲ್ಡರ್ಸ್ಗೆ.
ಅವ್ರಿಗೇನು ಸಜೆಷನ್ ಮಾಡ್ತೀನಿ ಅಂದರೆ ಮನೆಯಲ್ಲೇ ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಈವ್ನಿಂಗ್ ಒಂದು ಹಾಫ್ ಆನ್ ಅವರ್ ವ್ಯಾಯಾಮ ಮಾಡಿದ್ರೆ ಅವರ ಬೋನ್ಸ್ ಜಾಯಿಂಟ್ಸ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೋದು. ಮನೆಯಲ್ಲೇ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡೋದು, ಮತ್ತು ಹಾಫ್ ಆನ್ ಅವರ್ ಸನ್ಲೈಟ್ ಎಕ್ಸ್ಪೋಜರ್ ಬಾಲ್ಕನಿಲಿ ಹೋಗಿ ನಿಂತ್ಕೊಳೋದು, ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳೋದು, ನ್ಯಾಚುರಲ್ ಆಗಿ ವಿಟಮಿನ್ ಸಿಗೆ ನಾನು ಹೇಳ್ದಂಗೆ ಆರೆಂಜ್ ಜ್ಯೂಸು, ಮೂಸಂಬಿ ಜ್ಯೂಸು, ಲೈಮ್ ವಾಟರ್ ಜ್ಯೂಸ್ ತೊಗೋಬೋದು. ಆ ಥರ ತೊಗೊಂಡ್ರೆ ಅವರ ಬೋನ್ಸ್ನ ಸ್ಟ್ರೆಂತ್ ಮೇಂಟೈನ್ ಮಾಡ್ಬೋದು. ಓಕೆ, ಒಬ್ರು ಕಾಲರ್ ಹಿಡಿದ್ರೆ ಮಾತನಾಡೋಣ. ಪೆಂಚಲ್ ರಾವ್ ಅವರು ಕರೆ ಮಾಡ್ತಾರೆ ಉಡುಪಿಯಿಂದ. ನಮಸ್ತೆ ಪೆಂಚಲ್ ರಾವ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್ ಹತ್ರ ನಮಸ್ಕಾರ, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಹಾಂ ಸರ್, ನಾನು ಪೊಲೀಸು ಹೆಡ್ ಕಾನ್ಸ್ಟೇಬಲ್ ಸರ್. ನಾನು ಓಕೆ, ಹೇಳಿ. ನನಗೆ 20 ವರ್ಷದಿಂದ ಡಯಾಬಿಟಿಸ್ ಸರ್. ನನಗೆ ಶುಗರ್ ಇಂದ 2 ಶೋಲ್ಡರ್ ಪೇನ್ ಸರ್, ಮಲಗ್ಲಿಕ್ಕೆ ಆಗಲ್ಲ. ತುಂಬಾ ಭುಜದ ನೋವು. ಇದು ಶುಗರ್ ಮತ್ತು ಥೈರಾಯ್ಡ್ ಇಂಥ ಪೇಷಂಟ್ ಇರೋರಿಗೆ ಇದು ಪೆರಿ ಆರ್ಥರೈಟಿಸ್ ಅಥವಾ ಫ್ರೋಸನ್ ಶೋಲ್ಡರ್ ಅಂತೀವಿ. ಇದೇನಾಗುತ್ತೆ ಅಂದರೆ 2 ಶೋಲ್ಡರ್ನಲ್ಲಿ ಅವರು ಸ್ಟಿಫ್ನೆಸ್ ಅಂತ ಡೆವಲಪ್ ಆಗುತ್ತೆ. 2 ಸೈಡ್ ತಿರುಗಿ ಮಲಗಕ್ಕೆ ಕಷ್ಟ, ಕೈ ಮೇಲೆ ಎತ್ತಕ್ಕೆ ಕಷ್ಟ, ಹಿಂದೆ ತಗೊಳಕ್ಕೆ ಕಷ್ಟ. ಕರೆಕ್ಟ್ ಅಲ್ವಾ? ಹೌದು ಸರ್. ಇದು ನಾರ್ಮಲ್ ಆಗಿ ಇದು ನಮ್ಮ ಬಾಡಿಯಲ್ಲಿ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ಮತ್ತು ನಿಮ್ಮ ಕೋಲ್ಡ್ ಎಕ್ಸ್ಪೋಜರ್ ಅಂದರೆ ಫ್ಯಾನಿನ ಗಾಳಿ ಇರ್ಬೋದು, AC ಇರ್ಬೋದು, ಸ್ವಲ್ಪ ದೂರ ಇರಬೇಕು. ಬಾಡಿನ ಬೆಚ್ಚಗೆ ಇಟ್ಕೋಬೇಕು. ದಿನ 2 ಸತಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೊಂಡು ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ. ಇದು ಫ್ರೋಸನ್ ಶೋಲ್ಡರ್ ಅನ್ನೋದು ಸೆಲ್ಫ್ ಲಿಮಿಟಿಂಗು. ಆದಷ್ಟು ಕದೆ 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಬಟ್ ಆ 6 ತಿಂಗಳು ನೀವೇನು ಮಾಡಬೇಕು, ನಿಮ್ಮ ಬಾಡಿನ ಬೆಚ್ಚಗೆ ಇಟ್ಕೊಂಡು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರೆ ಕಂಪ್ಲೀಟ್ ಓಪನ್ ಅಪ್ ಆಗುತ್ತೆ. ಇನ್ನೂ ಆಗದೆ ಇದ್ದರೆ ನಿಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ನೋಡಿ ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತ ಖಂಡಿತ ಹೇಳ್ತಾರೆ. ಓಕೆ, ಧನ್ಯವಾದ ಪೆಂಚಲ್ ರಾವ್ ಅವರೇ ಕರೆ ಮಾಡೋದಕ್ಕಾಗಿ. ಫ್ರಾಕ್ಚರ್ಗೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ಫ್ರಾಕ್ಚರ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಆಸ್ಟರ್ ಆರ್ವಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗ ಫ್ರಾಕ್ಚರ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಕೊರೋನಾ ಬಂದು ಹೋದ ನಂತರದಲ್ಲಿ ಕೆಲವರಿಗೆ ಈ ಫ್ರಾಕ್ಚರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಸಮಸ್ಯೆಗಳಾಗ್ತಾ ಇದೆ, ಮೂಳೆಗಳಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಅಂತ ಕೇಳ್ಪಟ್ಟಿದ್ದೇವೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದು? ಓಕೆ, ಈಗ ಕೊರೋನಾ ಪ್ಯಾಂಡಮಿಕ್ ನಾನು ಹೇಳ್ದಂಗೆ ಈ ಪ್ಯಾಂಡಮಿಕ್ ಕಡಿಮೆ ಆಗ್ತಿದೆ. ಸಾಕಷ್ಟು ಜನ ಇನ್ಫೆಕ್ಷನ್ ಆಗಿ ರಿಕವರ್ ಆಗ್ತಿದ್ದಾರೆ. ಈಗ ನಾವು ಅದರ ಆಫ್ಟರ್ ಎಫೆಕ್ಟ್ಸ್ ನಮ್ಮ ಬೋನ್ಸ್ ಆ್ಯಂಡ್ ಜಾಯಿಂಟ್ಸಲ್ಲಿ ನೋಡ್ತಿದ್ವಿ. ಬಟ್ ಅದೇ ಥರ ಆಫ್ಟರ್ ಎಫೆಕ್ಟ್ಸ್ ಅವರ ಲಂಗ್ಸ್ನಲ್ಲಿ ಇರ್ಬೋದು ಅಥವಾ ಬೇರೆ ಸಿಸ್ಟಮ್ನಲ್ಲಿ ಇರ್ಬೋದು. ಬಟ್ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಕನ್ಸರ್ನ್ ಏನಾಗಿದೆ, ಯಂಗರ್ ಏಜ್ ಗ್ರೂಪ್ನಲ್ಲಿ ಸಿವಿಯರ್ ಕೊರೋನಾ ಬಂದು ಹೋಗಿರೋರಲ್ಲಿ ಅವರು ಸ್ಟೀರಾಯ್ಡ್ ಅಂತ ಟ್ಯಾಬ್ಲೆಟ್ಸು ಅಥವಾ ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ. ಅವರ ಲಂಗ್ಸ್ನ ರಿಕವರಿ ಮಾಡಿಸೋದಕ್ಕೆ ಸ್ಟೀರಾಯ್ಡ್ ಅನ್ನೋದು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್. ನಮ್ಮ ICU ಅಲ್ಲಿ ಇರ್ಬೋದು ಅಥವಾ ರೆಗ್ಯುಲರ್ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಸ್ಟೀರಾಯ್ಡ್ಸ್ ಕೊಟ್ಟಿದ್ದಾರೆ. ಅದರ ಆಫ್ಟರ್ ಎಫೆಕ್ಟ್ಸ್ ಈಗ ನೋಡ್ತಿದ್ದೀವಿ. ಸಾಕಷ್ಟು ಯಂಗ್ ಜನಗಳಿಗೆ ಸ್ಟೀರಾಯ್ಡ್ ಕೊಟ್ಟರಲ್ಲಿ ಹಿಪ್ ಜಾಯಿಂಟ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗ್ತಿದೆ. ದಟ್ ಈಸ್ ಕಾಲ್ಡ್ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ. ಇತ್ತೀಚೆಗೆ ನಾನು ಕಳೆದ 3 ತಿಂಗಳಲ್ಲಿ ಒಂದು 4-5 ಪೇಷಂಟು ಯಂಗ್ಸ್ಟರ್ಸ್ ಅಂದರೆ 35 ವರ್ಷ ಇರ್ಬೋದು, ಅವ್ರಿಗೆ ಹಿಪ್ ಜಾಯಿಂಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇದೆಲ್ಲ ಏನಾಗುತ್ತೆ, ಸ್ಟೀರಾಯ್ಡ್ ಇಂಡ್ಯೂಸ್ಡ್ ಬ್ಲಡ್ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತೀವಿ, ಅದರ ಕಂಡು ಬರ್ತಾ ಇದೆ. ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಅದನ್ನು ಇಮಿಡಿಯೇಟ್ ನಾವು ಕಂಡುಹಿಡಿದು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡಬೇಕು, ಅಥವಾ ಅವ್ರ ಹಿಪ್ ಜಾಯಿಂಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಇದು ಫಸ್ಟ್ ಮೋಡ್. ಸೆಕೆಂಡು, ಸಾಕಷ್ಟು ಜನ ಜನರಲೈಸ್ ಬಾಡಿ ಪೇನಿಂದ ಬರ್ತಿದ್ದಾರೆ. ಈ ಪೋಸ್ಟ್ ವೈರಲ್ ಫೀವರಿಂದ ಆರ್ಥರಾಲಜಿ ಅಂತೀವಿ. ಅದನ್ನೇನಾಗುತ್ತೆ, ಎಲ್ಲ ಜಾಯಿಂಟ್ಸ್ನಲ್ಲಿ ಪೇಯ್ನ್ ಇರುತ್ತೆ. ಎಲ್ಬೋ ಜಾಯಿಂಟ್, ಶೋಲ್ಡರ್ ಜಾಯಿಂಟ್ಸ್, ಹ್ಯಾಂಡ್ ಜಾಯಿಂಟ್ಸು, ಎಲ್ಲ ಜಾಯಿಂಟ್ಸ್ನಲ್ಲಿ ಪೇಯ್ನ್ ಇರುತ್ತೆ. ಅರ್ಲಿ ಮಾರ್ನಿಂಗ್ ತುಂಬ ಅವ್ರ ಕೈನಲ್ಲಿ ಸ್ಟಿಫ್ನೆಸ್ ಇರುತ್ತೆ, ಕೈಯಲ್ಲಿ ಮೂಮೆಂಟ್ಸ್ ಕಡಿಮೆ ಆಗ್ತಿದೆ. ಸೊ ಇಂಥ ಒಂದು ಪೇಷಂಟ್ ಜಾಯಿಂಟ್ ಪೇಯ್ನ್ ಇರೋರು ಅವರ ಬಾಡಿನ ವಾರ್ಮ್ ಆಗಿ ಇಟ್ಕೋಬೇಕು. ಮುಂಚೆನೇ ಹೇಳಿದೆ, ಡೈರೆಕ್ಟ್ AC ಎಕ್ಸ್ಪೋಜರ್ ಅಥವಾ ಫ್ಯಾನ್ ಕೆಳಗೆ ತುಂಬ ಕೂತ್ಕೋಬಾರ್ದು. ಬಾಡಿನ ಬೆಚ್ಚಗೆ ಇಟ್ಕೋಬೇಕು. ಸ್ಲೀವ್ಲೆಸ್ ಡ್ರೆಸ್ಸು, ಶಾರ್ಟ್ ಡ್ರೆಸ್ಸಸ್ ಹಾಕೊಂಡ್ರೆ ಜಾಯಿಂಟ್ಸ್ ಎಕ್ಸ್ಪೋಸ್ ಆಗಿ ಕೋಲ್ಡ್ ವೆದರಲ್ಲಿ ಜಾಯಿಂಟ್ ಪೇನ್ ಜಾಸ್ತಿ ಆಗುತ್ತೆ. ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ದಿನ 2 ಸತಿ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು, ಅಥವಾ ಬಿಸಿನೀರು ಶಾಖ ಕೊಡಬೇಕು ಜಾಯಿಂಟ್ಸ್ಗೆ. ಕೊಟ್ಬಿಟ್ಟು ರೆಗ್ಯುಲರ್, ಇದು ಯಾರಿಗೆ ಹೇಳ್ತಿದೆ ಅಂದರೆ ಕೋವಿಡಿಂದ ರಿಕವರಿ ಆಗಿರೋರಿಗೆ, ದಿನ 2 ಸತಿ ಬಿಸಿನೀರಲ್ಲಿ ಸ್ನಾನ ಮಾಡಿ ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರೆ ಅವರ ಜಾಯಿಂಟ್ಸ್ ಆ್ಯಂಡ್ ಬೋನ್ ಪೇನ್ ಕಡಿಮೆ ಆಗುತ್ತೆ. ಸೀನಿಯರ್ ಸಿಟಿಸನ್ ನಾನು ಹೇಳ್ದಂಗೆ ಆಲ್ರೆಡಿ ಸ್ಟೀರಾಯ್ಡ್ಸು ಮತ್ತು ಇಮ್ಮೊಬಿಲಿಟಿಯಿಂದ ಫ್ರಾಕ್ಚರ್ಸ್ ಜಾಸ್ತಿ ಆಗಿದೆ. ಆಲ್ರೆಡಿ ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಈ ಯಂಗ್ಸ್ಟರ್ಸು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಕೋವಿಡ್ ಆಫ್ಟರ್ ಎಫೆಕ್ಟ್ಸ್ ಇತ್ತೀಚೆಗೆ ನಾವೆಲ್ಲ ನೋಡ್ತಿದ್ದೀವಿ. ನಾವೊಬ್ಬರೇ ಅಲ್ಲ, ಈ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಂದರೆ ಹಾರ್ಟಿನ ಡಾಕ್ಟರ್ಸ್ ನೋಡ್ಬೋದು, ಪಲ್ಮನಾಲಜಿ, ಲಂಗ್ಸ್ ಡಾಕ್ಟರ್ಸು, ಸ್ಪೆಷಲಿ ಲಂಗ್ಸ್ ಡಾಕ್ಟರ್ಸೇ ತುಂಬ ಸಾಕಷ್ಟು ಅದರ ಆಫ್ಟರ್ ಎಫೆಕ್ಟ್ಸ್ ನೋಡ್ತಾ ಇದ್ದೀವಿ. ಮೂಳೆ ಸಂಬಂಧಪಟ್ಟಿದ್ದು ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಹೇಳಿದೆ, ಜಾಯಿಂಟ್ ಪೇನ್ ಅಂತ ಹೇಳಿದೆ, ಅಥವಾ ವಯಸ್ಸಾಗಿರೋಲ್ಲಿ ಫ್ರಾಕ್ಚರ್ಸ್ ಅಂತ ಹೇಳಿದೆ. ಇದು ತುಂಬ ಕಾಮನ್ ಆಗ್ತಿದೆ. ಇನ್ನೂ ಹೋಗ್ತಾ ಸಾಕಷ್ಟು ಡಾಕ್ಟರ್ಸು, ನಾವು ಮೂಳೆ ಡಾಕ್ಟರ್ಸ್ ಇವೆಲ್ಲ ನೋಡ್ತೀವಿ, ಡೆಫಿನೆಟ್ಲಿ ನೋಡ್ತೀವಿ. ಓಕೆ, ಈ ಆಸ್ಟಿಯೋಪೊರೋಸಿಸ್ಗೆ ಟ್ರೀಟ್ಮೆಂಟ್ ಏನು? ಈ ಆಸ್ಟಿಯೋಪೊರೋಸಿಸ್ ನಾನು ಹೇಳ್ದಂಗೆ ಒಂದು 50-55 ಆದ ನಂತರ
ಅಥವಾ ಲೇಡೀಸ್ಗೆ ಮೇ ಬಿ 45 ಆಲ್ಸೋ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಮಾಡಿಕೊಂಡು ಅವರ ಲೆವೆಲ್ ಆಫ್ ಆಸ್ಟಿಯೋಪೊರೋಸಿಸ್ ಎಷ್ಟು ಸಿವಿಯರ್ ಆಗಿದೆ ನೋಡ್ಕೋಬೇಕಾಗುತ್ತೆ. ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಓರಲ್ ಟ್ಯಾಬ್ಲೆಟ್ಸು ಅಂದರೆ ನಾನು ಆಲ್ರೆಡಿ ಹೇಳಿದೆ, ಕ್ಯಾಲ್ಸಿಯಂ ಇರ್ಬೋದು, ವಿಟಮಿನ್ ಸಿ ಇರ್ಬೋದು, ವಿಟಮಿನ್ D3 ಅಂತ ಹೇಳ್ತೀವಿ. ಇದು 3 ತುಂಬ ಸಿವಿಯರ್ ಇದ್ದರೆ ನೆಕ್ಸ್ಟ್ ಸ್ಟೆಪ್ಪು ಬಿಸ್ಫಾಸ್ಫೋನೇಟ್ಸ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ. ಅಂದರೆ ವೀಕ್ಲಿ ಒಂದು ಟ್ಯಾಬ್ಲೆಟ್ ತೊಗೊಳೋದು. ರೈಸೋಫಾಸ್ ಆಸ್ಟಿಯೋಫಾಸ್ ಅಂತ ಸಾಕಷ್ಟು ಜನ ವರ್ಷಾಂಗಟ್ಟಲೆ ಒಂದು 2-3 ವರ್ಷನೂ ತೊಗೊಂಡಿದ್ದವರು ಇದ್ದಾರೆ. ಅಂಥದ್ದು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಇನ್ನೂ ಸಿವಿಯರ್ ಆಗಿದೆ ಆಸ್ಟಿಯೋಪೊರೋಸಿಸ್ ಅಂದರೆ ನಾವು ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ. ಝೋಲಿಡ್ರೋನಿಕ್ ಆ್ಯಸಿಡ್ ಇಂಜೆಕ್ಷನ್ ಇಯರ್ಲಿ ಒನ್ಸ್ ಇಂಜೆಕ್ಷನ್ ಕೊಡ್ತೀವಿ. ಅದೇನು ಮಾಡುತ್ತೆ, ಬೋನಿನ ಆಸ್ಟಿಯೋಪೊರೋಸಿಸ್ ರಿವರ್ಸ್ ಮಾಡಿ ಕ್ಯಾಲ್ಶಿಯಮ್ನ ಒಳಗೆ ಪುಷ್ ಮಾಡುತ್ತೆ, ಬೋನ್ಸ್ನ ಸ್ಟ್ರೆಂತ್ ಮಾಡೋಕ್ಕೆ. ಕೆಲವರು ತುಂಬ ಸಿವಿಯರ್ ಇರ್ತಾರೆ, ಯಾವುದೇ ಥರ ಟ್ರೀಟ್ಮೆಂಟ್ ತೊಗೊಂಡಿರಲ್ಲ. ಬಿದ್ದ ನಂತರ ನೋಡ್ತೀವಿ ಮೂಳೆಗಳು ತುಂಬ ಸಾಫ್ಟಾಗಿರುತ್ತೆ, ಹತ್ತಿ ಥರ ಇರುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ, ದಿನಾ ಒಂದು ಡಯಾಬಿಟಿಕ್ ಇಂಜೆಕ್ಷನ್ ಕೊಡೋ ಥರ ಟೆರಿಪ್ಯಾರಟೈಡ್ ಇಂಜೆಕ್ಷನ್ಸ್ ಅಂತ ಬಂದಿದೆ. ದಿನಾ ಒಂದು ಡಯಾಬಿಟಿಸ್ ಇಂಜೆಕ್ಷನ್ ಥರ ಆ ಟೆರಿಪ್ಯಾರಟೈಡ್ ಇಂಜೆಕ್ಷನ್ ಸುಮಾರು 3-6 ತಿಂಗಳು, ಕೆಲವು ಸತಿ 1 ವರ್ಷನೂ ರೆಗ್ಯುಲರಾಗಿ ಇಂಜೆಕ್ಷನ್ ಕೊಟ್ಟು ಆ ಬೋನ್ ಡೆನ್ಸಿಟಿ ಅಥವಾ ಬೋನಿನ ಸ್ಟ್ರೆಂತ್ ಇಂಪ್ರೂವ್ ಮಾಡಿ ಅವ್ರ ಫ್ರ್ಯಾಕ್ಚರ್ ಆಗದೇ ಇರೋ ಥರ ಟ್ರೀಟ್ಮೆಂಟ್ ಕೊಡ್ಬೋದು. ಇದು ಹಂತ ಹಂತವಾಗಿ ನಾವು ನೋಡಿಕೊಂಡು ಆ ಬೋನ್ ಮಿನರಲ್ ಡೆನ್ಸಿಟಿಯಲ್ಲಿ ಟೆಸ್ಟ್ ಮಾಡಿ ಎಷ್ಟು ಡೆನ್ಸಿಟಿ ನೋಡಿಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಈ ಟ್ರೀಟ್ಮೆಂಟು ಸ್ಪೆಷಲಿಸ್ಟ್ ಆಗಲಿ ಅಥವಾ ಡಾಕ್ಟರ್ಗಳೇ ಟ್ರೀಟ್ಮೆಂಟ್ ಕೊಡೋದು, ನೀವು ಸೆಲ್ಫ್ ಟ್ರೀಟ್ಮೆಂಟ್ ಆಗಲ್ಲ. ಸೆಲ್ಫ್ ಟ್ರೀಟ್ಮೆಂಟ್ ಸಿಂಪಲ್ ಕ್ಯಾಲ್ಸಿಯಂ, ವಿಟಮಿನ್ ಸಿ, ವಿಟಮಿನ್ D3 ಅಷ್ಟರೊಳಗೆ ನಿಲ್ಲಿಸಬೇಕು, ಮಿಕ್ಕಿದೆಲ್ಲ ಡಾಕ್ಟರ್ಸ್ ಟ್ರೀಟ್ಮೆಂಟ್. ಓಕೆ, ಸುರೇಶ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಸುರೇಶ್ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸುರೇಶ್ ಅವರೇ ಹೇಳಿ. ನಮಸ್ಕಾರ. ನನಗೆ 21 ಇಯರ್ಸ್. ಆಕ್ಚುಲಿ 2 ಇಯರ್ಸ್ ಹಿಂದೆ ನಂಗೆ ನೀ ಇಂಜುರಿ ಆಗಿತ್ತು, ಅಂದ್ರೆ ಆಡ್ಬೇಕಾದ್ರೆ ಬಿದ್ದು. ಈಗ ಪೇನ್ ಏನ್ ಕಾಣಿಸಲ್ಲ, ಬಟ್ ಓಡ್ಬೇಕಾದ್ರೆ ಏನಾದ್ರು ಮಾಡಿದ್ರೆ ಸ್ವಲ್ಪ ಜಾಯಿಂಟ್ ಪೇನ್ ಬರುತ್ತೆ. ಜಾಯಿಂಟ್ ಪೇನ್ ಬರ್ತದೆ, ಇನ್ಸ್ಟೆಬಿಲಿಟಿ ಇದೆಯಾ? ಇನ್ಸ್ಟೆಬಿಲಿಟಿ ಜಾಯಿಂಟ್ಸ್ ಎಲ್ಲ ಶೇಕ್ ಆಗುತ್ತಾ? ಸ್ವಲ್ಪ ಶೇಕ್. ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಸ್ಪೋರ್ಟ್ಸ್ ಇಂಜರಿ ಇದು ಏನಾಗಿದೆ ಅಂದರೆ ಪ್ರಾಬಬ್ಲಿ ನಿಮ್ಮ ಮೂಳೆಗಳಲ್ಲಿ ಗಾಯ ಅಥವಾ ಪೆಟ್ಟಾಗಿಲ್ಲ, ಲಿಗಮೆಂಟ್ಸ್ ಅಂತ ಹೇಳ್ತೀವಿ. 2 ಮೂಳೆಗಳ ಮಧ್ಯದಲ್ಲಿ ಇರುವಂಥ ಒಂದು ಲಿಗಮೆಂಟ್ಸ್, ACL ಇರ್ಬೋದು, PCL ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಪೆಟ್ಟು ಬಿದ್ದಿದ್ದು ಅದು ಇಂಜುರಿ ಆಗಿದ್ರೆ ಅಥವಾ ಟೇರ್ ಆಗಿದ್ರೆ ಇಂಥ ಒಂದು ಸಿಮ್ಟಮ್ಸ್ ಕಾಣಿಸುತ್ತೆ. ನಾರ್ಮಲಾಗಿ ಏನು ಸಿಮ್ಟಮ್ಸ್ ಇರುತ್ತೆ, ನಡೆಯುವಾಗ ಏನು ತೊಂದರೆ ಇರಲ್ಲ. ಫಾಸ್ಟಾಗಿ ಓಡಬೇಕು ಅಂದರೆ, ಮೆಟ್ಲು ಇಳಿಯುವಾಗ, ಹತ್ತುವಾಗ, ಕೆಳಗೆ ಕೂತ್ಕೊಂಡು ಎದೊಳುವಾಗ, ಜಂಪ್ ಮಾಡೋವಾಗ ನಿಮ್ಮ ಕಾಲಿನಲ್ಲಿ ಇನ್ಸ್ಟೆಬಿಲಿಟಿ ಅನಿಸುತ್ತೆ, ಕಾಲು ಶೇಕ್ ಆಗುತ್ತೆ. ಸೊ ಇಂಥ ಒಂದು ಸಿಮ್ಟಮ್ಸ್ ಇದ್ದರೆ ನಿಮ್ಮ ಡಾಕ್ಟರ್ನ ಕಂಡು ಒಂದು MRI, ಮಂಡಿಗೆ ಒಂದು MRI ಮಾಡಿಸ್ಕೊಂಡು ಅದು ಏನಿದೆ ಡಯಾಗ್ನೋಸ್ ನೋಡಿಕೊಂಡು ಅದ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ಲಿಯರ್ ಆಗುತ್ತೆ. MRI ಮಾಡಿಸ್ತಾ ಇದ್ದರೆ ಮಂಡಿ ಸವಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಧನ್ಯವಾದ ಸುರೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಟ್ರೀಟ್ಮೆಂಟ್ ವಿಧಾನಕ್ಕೆ ಬರೋದಾದರೆ ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿದೆ? ಹಿಂದೆ ಎಲ್ಲ ಫ್ರ್ಯಾಕ್ಚರ್ ಅಂತ ಅಂದರೆ ಈಗ 5 ತಿಂಗಳು 6 ತಿಂಗಳ ಕಾಲ ಸಿಮೆಂಟ್ ಹಾಕಿ ಮಲಗಿಸ್ತಾ ಇದ್ರು, ಕೂತಲೇ ಒಂದು ಕಡೆ ಇರಬೇಕಾಗಿರ್ತಿತ್ತು. ಇವಾಗ ಗಮನಿಸ್ತಾ ಇದೀವಿ ಆ ಥರ ಇಲ್ಲ, ಅಡ್ವಾನ್ಸ್ ಬಂದಿದೆ. ಯಾವ್ಯಾವ ರೀತಿ ಚಿಕಿತ್ಸೆ? ಈಗ ಏನಾಗಿದೆ ಅಂದರೆ ನಮ್ಮ ಅಪ್ರೋಚ್ ಏನಾಗಿದೆ, ಮುಂಚೆ ಏನಾಗ್ತಿದೆ ಅಂದರೆ ಫ್ರ್ಯಾಕ್ಚರ್ ಆದಾಗ ಪೇಷಂಟ್ಗೆ ಒಂದು ಪ್ಲಾಸ್ಟರ್ ಹಾಕೋದು, ಕೈಗೆ ಆಗಲಿ ಕಾಲಿಗೆ ಆಗಲಿ ಸೊಂಟದವರೆಗೂ ಪ್ಲಾಸ್ಟರ್ ಹಾಕ್ತಿದ್ವಿ, ಅದು ನಾವು ಓದೋವಾಗಿತ್ತು. ಈಗ ಏನಂದರೆ ಯಾವುದೇ ಒಂದು ಮನುಷ್ಯ ಇಂಜುರಿ ಆದರೆ ಆದಷ್ಟು ಜಲ್ದಿ ಪ್ರೀ ಇಂಜುರಿ ಸ್ಟೇಟಸ್, ಅಂದರೆ ಗಾಯ ಪೆಟ್ಟು ಬೀಳೋಕ್ಕಿಂತ ಮುಂಚೆ ಯಾವ ಸ್ಟೇಟಸ್ ಇದ್ದಿರೋ ಆದಷ್ಟು ಜಲ್ದಿ ನಾವು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಮಲಗೆ ಇದ್ರೆ ಒಂದು ಪೇಷಂಟು ಪ್ಲಾಸ್ಟರ್ ಹಾಕಿ ಮಲಗಿಸ್ಬಿಟ್ರೆ ಬ್ಲಡ್ ಕ್ಲಾಟ್ ಆಗಿ ಅವ್ರಿಗೆ ಪಲ್ಮನರಿ ಎಂಬೋಲಿಸಮ್ ಅಥವಾ DVT ಅಂತ ಹೇಳ್ತೀವಿ, ಅದೊಂದು ಕಾಂಪ್ಲಿಕೇಶನ್ ಆಗುತ್ತೆ. ಮಲಗೆ ಇದ್ರೆ ಇನ್ನೂ ಬೋನ್ಸ್ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಲಂಗ್ಸ್ ವಯಸ್ಸಾಗಿರೋರಿಗೆ ಮಲಗಿಸೇ ಇದ್ರೆ ಲಂಗ್ಸಿನ ಕೆಪಾಸಿಟಿ ಕಮ್ಮಿಯಾಗಿ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗುತ್ತೆ, ಬೆಡ್ ಸೋರ್ ಆಗುತ್ತೆ. ಬೆಡ್ ಸೋರ್ ಮಲ್ಗೆ ಇರ್ತಾರಲ್ಲ, ಬೆಡ್ ಸೋರ್. ಸೊ ಇದನ್ನೆಲ್ಲ ತಡೆಗಟ್ಟಕ್ಕೆ ನಾವು ಯಾವುದೇ ಆಗಲಿ ಫಸ್ಟ್ ಅವ್ರಿಗೆ ಆಪ್ರೇಷನ್ ಮಾಡಿ ಆ ಫ್ರ್ಯಾಕ್ಚರ್ನ ಫಿಕ್ಸ್ ಮಾಡಬೇಕು. ಫ್ರ್ಯಾಕ್ಚರ್ ಯಾವುದೇ ಪ್ಲೇಟ್ ಆಗಿರಲಿ, ಪ್ಲೇಟು ಸ್ಕ್ರೂ ಆಗಿರಲಿ, ರಾಡ್ ಆಗಿರಲಿ, ಅಥವಾ ಕೆಲವು ಟೈಮ್ ರೀಪ್ಲೇಸ್ಮೆಂಟೇ ಮಾಡ್ತೀವಿ. ಹಿಪ್ ಜಾಯಿಂಟಲ್ಲಿ ಫ್ರ್ಯಾಕ್ಚರ್ ಇದೆ, ಆರ್ಟಿಫಿಷಿಯಲ್ ಜಾಯಿಂಟೇ ಹಾಕ್ಬಿಡ್ತೀವಿ. ಹಾಕ್ಬಿಟ್ಟು ಆದಷ್ಟು ಜಲ್ದಿ ಪೇಷಂಟ್ ನಿಲ್ಲಿಸ್ಬಿಟ್ಟು ನಡೆಸಬೇಕು ಅಂತಾನೆ ನಮ್ಮ ಇಂಟೆನ್ಷನ್. ಪೇಷಂಟ್ ಶುಡ್ ಗೋ ಬ್ಯಾಕ್ ಟು ಪ್ರೀ ಇಂಜುರಿ, ಗಾಯ ಪೆಟ್ಟು ಬೀಳೋಕ್ಕಿಂತ ಮುಂಚೆ ಯಾವ ಸ್ಟೇಟಲ್ಲಿ ಇರ್ತಾರೋ ಆ ಸ್ಟೇಟಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ಅದನ್ನೇ ಪ್ರೀ ಇಂಜುರಿ ಸ್ಟೇಟಸ್ ತೊಗೊಂಡೋಗೋದು. ಅದಕ್ಕೆ ಯಾವುದೇ ಇರಲಿ, ಪ್ಲೇಟ್ ಆಗಿರಲಿ ಪ್ಲೇಟ್ ಮಾಡ್ತೀವಿ, ಎಷ್ಟೇ ಆಸ್ಟಿಯೋಪೊರೋಸಿಸ್ ಇರಲಿ ಅದಕ್ಕೆ ನಮಗೆ ಟೆಕ್ನಿಕ್ ಇರುತ್ತೆ. ಪ್ಲೇಟ್ ಸ್ಕ್ರೂ ಹಾಕ್ತೀವಿ, ಅದು ಹೋಲ್ಡ್ ಸರಿಗಿಲ್ಲ ಅಂದರೆ ಕೆಲವು ಸತಿ ಸಿಮೆಂಟ್ ಫಿಕ್ಸ್ ಮಾಡಿ, ಅಂದರೆ ಬೋನ್ ಸಿಮೆಂಟ್ ಅಂತ ಬರುತ್ತೆ, ಬೋನ್ ಸಿಮೆಂಟ್ ಹಾಕಿ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀವಿ. ರಾಡ್ ಹಾಕ್ತೀವಿ ಅಥವಾ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಮಂಡಿ ಹತ್ರ ಇರ್ತವೆ, ನೀ ರಿಪ್ಲೇಸ್ಮೆಂಟೇ ಮಾಡ್ತೀವಿ. ಯಾವುದೇ ಹಲವಾರು ಟೆಕ್ನಿಕ್, ಲೇಟೆಸ್ಟ್ ಟೆಕ್ನಿಕ್ ಬಂದಿದೆ. ಸರ್ಜನ್ಸ್ಗೂ ಈ ನಡುವೆ ಅಥವಾ ಡಾಕ್ಟರ್ಸ್ಗೂ ಒಳ್ಳೆ ಟ್ರೈನಿಂಗ್ ಆಗಿದೆ. ಅದರಿಂದ ಅವ್ರಿಗೇನಾಗುತ್ತೆ, ಚೆನ್ನಾಗಿ ಇಮ್ಮಿಡಿಯೇಟ್ಲಿ ಪೋಸ್ಟ್ ಇಂಜುರಿ ಅಂದರೆ ಆಪರೇಷನ್ ಆದಂಥ ಇಮಿಡಿಯೇಟ್ಲಿ ಪ್ರೀ ಇಂಜುರಿ ಸ್ಟೇಟಸ್ ಕರ್ಕೊಂಡೋಗಿ ವಿತಿನ್ 2 to 3 ವೀಕ್ಸ್ ಅವ್ರು ಓಡಾಡೋ ಥರ ಮಾಡಿಕೊಡ್ತೀವಿ.
ಓಕೆ. ಹಾಗೆ ಸೊ ಈಗಾಗಲೇ ಈ ಒಂದು ಕಾಯಿಲೆಯಿಂದ ಅಥವಾ ಫ್ರಾಕ್ಚರ್ನಿಂದ ಬಳಲ್ತಾ ಇರೋರಿಗೆ ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ, ಯಾವೊಂದು ಸಲಹೆಯನ್ನ ಕೊಡ್ತಾರೆ? ಯಾಕಂದ್ರೆ ಮನೆಯಲ್ಲೇ ಇರ್ತಾರೆ, ಮಾನಸಿಕವಾಗೂ ಕೂಡ ಕುಗ್ಗೋಗಿರ್ತಾರೆ, ಬೇರೆ ಬೇರೆ ಕಡೆ ಟ್ರೀಟ್ಮೆಂಟ್ಗಳು ತಗೊಂಡಿರ್ತಾರೆ, ಬಟ್ ಸರಿ ಹೋಗಿರುತ್ತಿಲ್ಲ. ಸೊ ಅಷ್ಟರಾಟಿಗೆ ಬರಬೇಕು ಅಂತಂದ್ರೆ ಹೇಗೆ ಅಂತೀರಿ? ನೋಡಿ, ಯಾವುದೇ ಥರ ಈಗ ಪೇಷಂಟ್ಸು ಈ ಸೀನಿಯರ್ ಸಿಟಿಸನ್ಸು ನಾವು ಸಜೆಷನ್ ಏನು ಅಂದರೆ ಪ್ರತಿನಿತ್ಯ ವಾಕಿಂಗ್ ಮಾಡೋದು ಬೆಟರು. 15-20 ಮಿನಿಟ್ಸ್ ಎವ್ರಿ ಡೇ ಸನ್ಲೈಟ್ ಎಕ್ಸ್ಪೋಜರ್ ಆ್ಯಂಡ್ ಆಚೆ ವಾಕಿಂಗ್ ಮಾಡಿದೆ 1 ಅವರ್ ವಾಕಿಂಗ್ ಮಾಡಿದ್ರೆ ಉತ್ತಮ. ಅವ್ರ ಬೋನ್ಸ್ ಜಾಯಿಂಟ್ಸ್ಗೆ ಅಥವಾ ಬೋನ್ ಸ್ಟ್ರೆಂತ್ ಮಸಲ್ ಸ್ಟ್ರೆಂತ್ಸ್ಗೆಲ್ಲ ವಾಕಿಂಗ್ ಮಾಡಬೇಕು. ಆಚೆ ಹೋಗುವಂಥ ಪರಿಸ್ಥಿತಿ ಇಲ್ಲ, ಸೇಫ್ ಎನ್ವೈರ್ಮೆಂಟ್ ಇಲ್ಲ, ಅವ್ರಿಗೆ ಕೊರೋನಾಯಿಂದ ಅವರು ತುಂಬ ಕ್ರೌಡ್ ಇದೆ, ಅವ್ರಿಗೆ ಜಾಗ ಇಲ್ಲ ಅಂದರೆ ಮನೆಯಲ್ಲೇ ಅರ್ಧ ಗಂಟೆ ವ್ಯಾಯಾಮ ಮಾಡಿದ್ರೆ ಬೆಟರು. ಬೆಳಿಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಎವ್ರಿ ಡೇ ವ್ಯಾಯಾಮ ಮಾಡಿದ್ರೆ ಬೆಟರ್. ಟೋಟಲ್ ಆಗಿ 3 to 4 hours ಇನ್ ಎ ವೀಕ್ ಎಕ್ಸಸೈಸ್ ಬೇಕೇ ಬೇಕು. ಎವ್ರಿ ಡೇ 20 ಮಿನಿಟ್ಸ್ ಸನ್ಲೈಟ್ ಎಕ್ಸ್ಪೋಜರ್ ಬೇಕು. ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ ಒಂದು ದಿನ ಒಂದು 500 mg ಕ್ಯಾಲ್ಶಿಯಂ ಟ್ಯಾಬ್ಲೆಟು, ಹಲವಾರು ಬ್ರ್ಯಾಂಡ್ಗಳು ಬರುತ್ತೆ, ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟು, ಪ್ರತಿದಿನ ಒಂದು ಗ್ಲಾಸಿನ ನಿಂಬೆಹಣ್ಣು ಜ್ಯೂಸು, ದಟ್ ಈಸ್ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಸಿ, ಅಥವಾ ಆರೆಂಜ್ ಜ್ಯೂಸ್, ಮೂಸಂಬಿ ಜ್ಯೂಸ್, ಸಾತ್ಕೊಡಿ ಜ್ಯೂಸ್, ಆಮ್ಲಾ ಜ್ಯೂಸ್, ಯಾವುದೇ ಒಂದು ಜ್ಯೂಸ್ ತೊಗೊಂಡ್ರೆ ವಿಟಮಿನ್ ಸಿ ಸಪ್ಲಿಮೆಂಟೇಷನ್ ಇರುತ್ತೆ. ಸನ್ಲೈಟ್ ಎಕ್ಸ್ಪೋಜರ್ ಆದರೆ ಈ 3 ಕಾಂಬಿನೇಷನ್ ಕ್ಯಾಲ್ಶಿಯಮು, ವಿಟಮಿನ್ ಸಿ, ವಿಟಮಿನ್ D3 ಆಯಿತು ಅಂದರೆ ಅವರ ಬೋನಿನ ಸ್ಟ್ರೆಂತ್ ಮೇಂಟೈನ್ ಮಾಡ್ಕೊಂಡಿರ್ಬೋದು. ಇನ್ ಕೇಸ್ ಸಿವಿಯರ್ ಇತ್ತು ಅಂದರೆ ಅವರ ಡಾಕ್ಟರ್ಸ್ನ ಭೇಟಿ ಮಾಡಿ ಸ್ಕ್ಯಾನ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು ತಗೊಂಡ್ರೆ ಅವರಿಗೆ ಮೂಳೆಯಲ್ಲಿ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ಈ ಹೆಡ್ಏಕ್ ಆಫ್ ಬೆಡ್ ರಿಡನ್ನು ಆಪರೇಷನ್ಸು ಎಲ್ಲ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಫ್ರ್ಯಾಕ್ಚರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿಗೆ ನೋಟ್ ಮಾಡ್ಕೊಳ್ಳಿ. ಆಸ್ಟರ್ RV ಆಸ್ಪತ್ರೆ, CA 37, 24ನೇ ಮುಖ್ಯ ರಸ್ತೆ, ITA ಲೇಔಟ್, JP ನಗರ, ಫಸ್ಟ್ ಫೇಸ್, ಬೆಂಗಳೂರು 560078. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 080660404000, ಮತ್ತೊಂದು ಸಂಖ್ಯೆ 8618495987. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.